ಸರ್ ಹಂಗ್ ನೋಡಕ್ ಹೋದ್ರೆ ನಮ್ಮ ಮನೆಯಿಂದನೂ ನಮ್ಮ ತಂದೆ ತಾಯಿ ಹೇಳ್ ಕಳ್ಸಿರ್ತಾರೆ, ಏನ್ ಹೇಳ್ಬೇಡ ಅಂತ. ಕೆದಕಿ ತೆಗ್ದಿದ್ದೀರಲ್ಲ ಸರ್ 30 ವರ್ಷ. ಸರ್ ಕತೆ ಎಲ್ಲೆಲ್ಲಿ ಹೋಗಿಲ್ಲ ನಾವು ಆನ್ಸರ್ ಮಾಡಿ ಬಿಡುತ್ತೆ. ನೋ ಇಟ್ಸ್ ಇಟ್ಸ್ ಅ ವೆರಿ ವಾಟ್ ಯು ಸೇ ವೆರಿ ಲೈಟ್ ಮೂಮೆಂಟ್ ಅಂತ ಅನ್ಕೊಳ್ಳಿ. ಬಟ್ ಐ ಪರ್ಸನಲಿ ಫೀಲ್ ಇಟ್ಸ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶನ್ಸ್, ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಬಟ್ ದೃಷ್ಟಿಕೋನ ಅಂತ ಒಂದಿದೆ ಸರ್. ಆ ದೃಷ್ಟಿಕೋನದಲ್ಲಿ ಅವ್ರ ಜಾಗದಲ್ಲಿ ಯಾವುದೇ ಹೀರೋಯಿನ್ ಇರಲಿ ಪ್ರಾಬ್ಲಮ್ ಅಲ್ಲ. ಅವ್ರಲ್ಲಿ ಕೂತಿರ್ಬೇಕಾರೆ ಅಥವಾ ಇನ್ಯಾರೋ ಕೂತಿರ್ಬೇಕಾರೆ 1.5 hour ಆಫ್ ಸ್ಪೀಚಲ್ಲಿ ಒಂದು ಕ್ವೆಶ್ಚನ್ ಹೋಗ್ತಾ ಇಲ್ಲ ಅಂದಾಗ, ದಿಸ್ ಇಸ್ ವೇರ್ ವೈಲ್ ಗೋಯಿಂಗ್ ಬ್ಯಾಕ್ ವಿ ಥಿಂಕ್, ಅಂದ್ರೆ ಏನು ಮಾಡೇ ಇಲ್ವಾ ಜೀವನದಲ್ಲಿ ನಾವು, ಏನು ನನಗೇನು ಪ್ರಶ್ನೆನೇ ಇಲ್ವಾ, ನನಗೇನು ಮಾಡೇ ಇಲ್ವಾ ಅಂತ. ದಟ್ ಒನ್ ಥಿಂಗ್ ಐ ಥಿಂಕ್ ವಿ ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ಮ್ಯಾಟರ್ ಆಫ್ ರೆಸ್ಪೆಕ್ಟ್, ಲವ್, ಅಫೆಕ್ಷನ್. ಸೊ ದಟ್ಸ್ ಆಲ್ ಇಟ್ ಈಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಕೂತಾಗ ನೀವೆಲ್ಲರೂ ಸೇರಿ 10 ಪ್ರಶ್ನೆ ಕೇಳಿದೆ, ಶಾರದಾ ಒಬ್ಬರು 25 ಕೇಳ್ತಾರೆ. ಸೊ ಈ ಮಧ್ಯದಲ್ಲಿ ನಾನು ಬೇರೆಯವ್ರನ್ನ ಅಟೆಂಡ್ ಮಾಡ್ತಾ ಇರ್ತೀನಿ, ನೀವು ಹೇಳಿ ಅಂತ. ಈ ಕಾರ್ನರ್ ಶಾರದೆ ಅವ್ರನ್ನ ಕಾರ್ನರ್ ಮಾಡೋಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಆಲ್ರೈಟ್, ಬಟ್ ದಟ್ ಸ್ವೀಟ್. ಆಲ್ ದ ಬೆಸ್ಟ್ ಯು, ಆಲ್ ದ ಬೆಸ್ಟ್ ಇದ್ರು, ಆಲ್ ದ ಬೆಸ್ಟ್ ಫ್ರೆಂಡ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೆಟ್ ಮಿ ಟೆಲ್ ಯು ಆನ್ ದ ಗುಡ್ ನೋಟ್, ಕಾಂಟ್ರವರ್ಸಿ ಅನ್ನೋದು ಪ್ರತಿ ಸಿನಿಮಾದಲ್ಲಿ ಇರುತ್ತೆ, ಗಲಾಟೆ ತೊಂದರೆ ಅನ್ನೋದು ನಮ್ಮ ಪರ್ಸನಲ್ ಜೀವನಗಳಲ್ಲೂ ಇರ್ತವೆ. ಬಟ್ ಮನೆಯವರಾಗಿ ನಾವು ಅದನ್ನು ಒಂದು ಮುಲಾಮ್ ಹಾಕೋದನ್ನು ಬಿಟ್ಟು ಅದಕ್ಕೆ ಇನ್ನೊಂದಿಷ್ಟು ಒಗ್ಗರಣೆ, ಚಿಲ್ಲಿ ಪೌಡರ್ ಹಾಕೊಂಡು ಹೋಗ್ತಾರೆ, ಗಾಯ ಸರಿ ಹೋಗಲ್ಲ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದರೆ ಕೇಡಿಯಿಂದ ಅಂತ ನಾನು ಹೇಳ್ತಾ ಇಲ್ಲ. ಫರ್ಗಿವ್ ಕ್ಯಾನ್ ಬಿ ಫರ್ಗಿವನ್, ದಟ್ಸ್ ಆಲ್ ಇಟ್ ಇಸ್. ಬಿ ಫರ್ಗಿವಿಂಗ್, ಬಿ ನೈಸ್. ಬೈ ದಿ ಎಂಡ್ ಆಫ್ ದ ಡೇ ಕನ್ನಡ ಸಿನಿಮಾನೇ ಇದು ಕೂಡ. ಖಂಡಿತ ಸರ್, ನಾನು ಫ್ರೀನೇ ಸರ್, ಯಾವ ಸಿನಿಮಾ ಒಪ್ಕೊಂಡಿಲ್ಲ, ಕತೆ ಬೇರೆ ಇನ್ನೂ ತಂದಿಲ್ಲ ಅಲ್ವೇ? ಅದು ಬೇರೆ ಆಗಿದೆ ಇಷ್ಟೆಲ್ಲ ಸರ್, ನಾಟ್ ಲೈಕ್ ದಟ್. ಐ ಪರ್ಸನಲಿ ಫೀಲ್ ಇಟ್ಸ್ ಅ ರಿಕ್ವೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಯಾವುದೇ, ಮೊನ್ನೆ ಸಾಂಗ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಯಿತು. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ವ್ಯಕ್ತಿ ಎಂತೆಂಥ ಸಾಂಗ್ ಬರೆದಿದ್ದಾರೆ, ತಾಯಿ ಬಗ್ಗೆ, ಇದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆ ಹಾಕೊಂಡು ಕೇಳಿ ನಾವೆಲ್ಲರೂ ಮನೆಗಳಲ್ಲಿ ನಮ್ಮ ತಂದೆ ತಾಯಂದ್ರಿಂದ ದೂರ ಆದ್ರೆ ಅಲ್ಲೆಲ್ಲ ಹೋಗಿ ಹತ್ರ ಆಗ್ಬಿಟ್ವಿ ನಾವು. ಇಮೋಷನ್ ಅನ್ನೋದೇನಿದೆ. ಸೊ ಓಕೆ, ಕೆಲವು ಟೈಮ್ ಏನಾಗುತ್ತೆ, ತಪ್ಪು ಮಾಡಿದ್ದಾರೆ, ನಾನು ಹೇಳಕ್ ಹೋಗ್ತಾ ಇಲ್ಲ. ಕೆಲವು ಟೈಮ್ ಕೆಲವು ವರ್ಕ್ ಆಗಲ್ಲ, ಕರೆಕ್ಟ್, ಕೆಲವು ವರ್ಕ್ ಆಗಲ್ಲ. ಇವತ್ತಿಗೆ ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಪಿನಿಯನ್ಸ್ ಬೇಗ ಎಲ್ಲ ರೀಚ್ ಆಗೋದ್ರಿಂದ ಅಫ್ಕೋರ್ಸ್ ಏನೋ ಆಗಿರ್ಬೋದು. ಬಟ್ ಟು ಮೇಕ್ ಅ ಮ್ಯಾನ್ ಫೀಲ್ ಸೋ ಸ್ಮಾಲ್, ಏನೋ ದೊಡ್ಡ ತಪ್ಪು ಮಾಡಿಬಿಟ್ರು, ಇಟ್ ಇಸ್ ನಾಟ್. ನನಗೆ ಮನೇಲಿ ಕೂತ ನನಗೆ ಅನಿಸಿದ್ದು, ಆರ್ ವಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್? ಕನ್ನಡದೊಬ್ಬ ನಿರ್ದೇಶಕರು, ಕನ್ನಡದೊಬ್ಬ ಸಾಹಿತಿ, ಶುಡ್ ವಿ ಬಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್ ಅಂತ ನನಗೆ ಅನ್ನಿಸ್ತು ಅಷ್ಟೇ. ಸಿ ವಿ ನೀಡ್ ಟು ಟೆಲ್ ಹಿಮ್, ಪ್ರೇಮ್ ಸರಿ ಹೋಗ್ತಾರೆ, ಚಲೋ ಬೇರೆ ಮಾಡು, ತಪ್ಪೇನಿಲ್ಲ ಅದರಲ್ಲಿ. ಸೊ ದಟ್ಸ್ ವಾಟ್ ಐ ಫೆಲ್ಟ್, ಆ್ಯಂಡ್ ಐ ರಿಯಲಿ ಫೆಲ್ಟ್ ಬ್ಯಾಡ್ ದಟ್ ಆಗುತ್ತೆ. ಬಟ್ ಒಬ್ಬ ಮನುಷ್ಯನ ಇತಿಹಾಸ, ಅವರ ಒಂದು ಚಿತ್ರರಂಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಇಷ್ಟು ಬೇಗ ಮರೆಯುವಂಥವ್ರು ನಾವ್ಯಾರಾಗಬಾರ್ದು. ಹೊರ ರಾಜ್ಯದವ್ರು 1000 ಮಾತಾಡಲಿ, ನಾವಾಗಬಾರ್ದು ಅನ್ನೋದು ನನ್ನ ಆಸೆ. ಆ್ಯಂಡ್ ಇಟ್ ಇಸ್ ನಾಟ್ ಇವನ್ ಅನ್ ಅಡ್ವೈಸ್, ಇಟ್ಸ್ ಅ ರಿಕ್ವೆಸ್ಟ್. ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು. ಈಗೇನೋ ಯಾರೋ ಕೇಳ್ತಾ ಇದ್ರಿ. ಎಸ್ ಸರ್. ಸರ್ ಯಾರು ಇವರ ಮಾಡಲಿ ಸರ್, ಈಸ್ ಅ ಗ್ರೇಟ್ ಡೈರೆಕ್ಟರ್ ಸರ್. ಐ ವುಡ್ ಲವ್ ಟು ವರ್ಕ್ ಫಾರ್ ಹಿಮ್ ಸರ್ ಎನಿ ಟೈಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಗೆ. ಆ್ಯಂಡ್ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಬೆನ್ನ ನಿಂತು ಇವತ್ತು ಈ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಡಾರ್ಲಿಂಗು ಮತ್ತೆ ಇದೇ ಇದರಲ್ಲಿ ಕುಮಾರಣ್ಣನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವ್ರನ್ನ, ಹಾಗೂ ಪ್ರಹ್ಲಾದ್ ಜೋಶಿ ಅವ್ರನ್ನ, ಹಾಗೂ ವಿ ಸೋಮಣ್ಣ ಅವ್ರನ್ನ. ಏನಕ್ಕೆ ಅಂದರೆ, ಹೆಂಗೆ ಡಾರ್ಲಿಂಗ್ ಸಾಂಗ್ ವಿಷಯದಲ್ಲಿ ಬಂದು ಬೆಂತಟ್ಟಿ, ಬಿಡು ಪ್ರೇಮ್ ಬಿಡು, ನಡಿ ಪ್ರೇಮ್, ನೆಕ್ಸ್ಟ್ ಏನೋ ಮಾಡು ಮಗ ಅಂತ ಹೇಳಿದ್ರು. ಸೊ ಅದೇ ರೀತಿ ಸಿನಿಮಾ ಸೆನ್ಸಾರ್ ಇದಾಗಲಿ, ಬಟ್ ಬೇರೆ ಯಾವುದೇ ವಿಷಯ ಆಗಲಿ ಬಂದು ಬೆಂತಟ್ಟಿ ನನಗೆ HD ಕುಮಾರಸ್ವಾಮಿ ಅವರು ಆ್ಯಂಡ್ ದೆನ್ ಸೋಮಣ್ಣ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಇಷ್ಟು ಜನ ನಂಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಲವ್ ಯು ಡಾರ್ಲಿಂಗ್, ಲವ್ ಯು.